ಹಾಯ್ ವೀಕ್ಷಕರೇ, ಮತ್ತೊಮ್ಮೆ ಡಾಕ್ಟರ್ ಬಸ್ಸು ಟೆಕ್ ಇನ್ಫೋ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಕಳೆದ ವಿಡಿಯೋದಲ್ಲಿ ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಅಂತಕ್ಕಂಥ ಒಂದು ವಿಡಿಯೋವನ್ನು ಮಾಡಾಕಿದೆ. ತುಂಬಾ ಜನ ನೋಡ್ತಾ ಇದ್ದೀರಾ. ಜೊತೆಗೆ 2026ರಲ್ಲಿ ನೀವು ಕೂಡ ಒಂದು ಯೂಟ್ಯೂಬ್ ಚಾನಲ್ ನ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಂಡು ಈಗ ಚಾನಲ್ ನ ಹೇಗೆ ಸೆಟಪ್ ಮಾಡಬೇಕು ಅಂತಕ್ಕಂಥದ್ದನ್ನ ಈ ವಿಡಿಯೋದಲ್ಲಿ ಹೇಳ್ಕೊಡಕ್ ಹೋಗ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ, ಬಹಳ ಇನ್ಫಾರ್ಮೇಟಿವ್ ಆಗಿರುತ್ತೆ. ಪ್ರತಿಯೊಂದು ಸ್ಟೆಪ್ಸ್ ಕೂಡ ನಿಮಗೆ ಬೇಕಾಗುತ್ತೆ. ಒಂದ್ ಸ್ಟೆಪ್ ಮಿಸ್ ಆದ್ರೂ ಕೂಡ ನೀವು ಮುಂದಿನ ಸ್ಟೆಪ್ ನ ಮಾಡೋದು ಕಷ್ಟ ಆಗುತ್ತೆ. ಆ ದಿಸೆಯಿಂದಾಗಿ ವಿಡಿಯೋನ ಫುಲ್ ನೋಡಿ. ಜೊತೆಗೆ ನೀವೇನಾದ್ರು ಫಸ್ಟ್ ಟೈಮ್ ಬಂದು ನನ್ನ ಚಾನಲ್ ನ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ, ಯೂಟ್ಯೂಬ್ ರಿಲೇಟೆಡ್ ಎಲ್ಲ ಇನ್ಫಾರ್ಮೇಶನ್ ನ ಈ ವಿಡಿಯೋದಲ್ಲಿ ನಾನು ಕೊಡಕ್ ಹೋಗ್ತಾ ಇದ್ದೀನಿ. ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡೋದ್ರ ಮೂಲಕ ನಾನ್ ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಮೂಲಕ ನಿಮಗ್ ಬರುವಂತೆ ಮಾಡ್ಕೊಳ್ಳಿ. ವೀಕ್ಷಕರೇ, ಯೂಟ್ಯೂಬ್ ಚಾನಲ್ ಏನೋ ಕ್ರಿಯೇಟ್ ಮಾಡ್ಬಿಡ್ತೀವಿ, ಆದ್ರೆ ಅದರ ಸೆಟಪ್ ನ ಮಾಡ್ಲಿಲ್ಲ ಅಂತ ಹೇಳಿದ್ರೆ ವಿಡಿಯೋಗಳು ವೈರಲ್ ಆಗೋದು ಅಥವಾ ಜನಕ್ಕೆ ರೀಚ್ ಆಗೋದು ಕಷ್ಟ ಆಗುತ್ತೆ. ಯೂಟ್ಯೂಬ್ ಏನು ಆಲ್ಗರಿದಮ್ ನ ಫಾಲೋ ಮಾಡಿ ವಿಡಿಯೋಗಳನ್ನ ಹೆಚ್ಚು ಜನಕ್ಕೆ ತಲುಪುವಂತೆ ಮಾಡ್ತಾ ಹೋಗುತ್ತೋ ಅದಕ್ಕೆ ಬೇಕಾದಂತದ್ದು ಯೂಟ್ಯೂಬ್ ಚಾನಲ್ ನ ಸೆಟಪ್. ಆ ಸೆಟಪ್ ನ ಮಾಡ್ತಾ ಹೋಗೋಣ ಬನ್ನಿ. ಪ್ರತ್ಯಕ್ಷಕರೇ, ಯೂಟ್ಯೂಬ್ ಚಾನಲ್ ನ ಸೆಟಪ್ ಮಾಡೋದು ಹೇಗೆ ಅಂತಕ್ಕಂಥದ್ದನ್ನ ಸಂಪೂರ್ಣ ವಿಡಿಯೋನ ನೋಡಿ ಆ ರೀತಿಯಾಗಿ ನೀವು ಲೈವ್ ಆದ್ರೂ ಸೆಟ್ ಮಾಡ್ಕೊಳ್ಳಿ, ಅಥವಾ ಒಂದ್ಸಾರಿ ನೀಟಾಗಿ ನೋಡ್ಕೊಂಡು ಆಮೇಲೆ ಸ್ಟೆಪ್ ಬೈ ಸ್ಟೆಪ್ ಹೋಗಿ ಸೆಟ್ ಮಾಡಿ. ಹೇಗಾದ್ರೂ ಮಾಡಿ, ಆದ್ರೆ ಸೆಟಪ್ ಮಾಡ್ದೇನೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ಬೇಡಿ. ವೀಕ್ಷಕರೇ, ಈಗ ನಿಮ್ಮ ಯೂಟ್ಯೂಬ್ ಚಾನಲ್ ನ ಓಪನ್ ಮಾಡ್ಕೊಳ್ಳಿ. ನೀವು ಲ್ಯಾಪ್ಟಾಪ್ ಅಲ್ಲಿ ಓಪನ್ ಮಾಡ್ಕೊಳ್ತಿರೋ ಅಥವಾ ಮೊಬೈಲ್ ಅಲ್ಲಿ ಓಪನ್ ಮಾಡ್ಕೊಳ್ತಿರೋ, ಯೂಟ್ಯೂಬ್ಗೆ ಹೋಗಿ ಅಲ್ಲಿ ಬಲಗಡೆ ನಿಮ್ಗೆ ಪ್ರೊಫೈಲ್ ಐಕಾನ್ ಕಾಣಿಸ್ತಾ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ ನಂತರದಲ್ಲಿ ಕೆಳಗಡೆ ಬಂದು ಯೂಟ್ಯೂಬ್ ಸ್ಟುಡಿಯೋ ಅಂತಿದೆಯಲ್ಲ, ಆ ಸ್ಟುಡಿಯೋ ಮೇಲೆ ಕ್ಲಿಕ್ ಮಾಡಿ. ಈಗ ನೀವು ಮೇನ್ ಪೇಜ್ಗೆ ಬಂದಿದ್ದೀರಾ. ಇಲ್ಲಿ ಎಡಗಡೆ ಬಂದ್ರೆ ಡಾಸ್ ಬೋರ್ಡು, ಕಂಟೆಂಟು, ಅನಾಲಿಟಿಕ್ಸು, ಕಮ್ಯುನಿಟಿ, ಸಬ್ ಟೈಟಲ್ಲು, ಕಂಟೆಂಟ್ ಡಿಟೆಕ್ಷನ್ಸು, ಅರ್ನು, ಕಸ್ಟಮೈಸೇಷನ್, ಆಡಿಯೋ ಲೈಬ್ರರಿ, ಅದ್ರ ಕೆಳಗಡೆ ಸೆಟ್ಟಿಂಗ್ ಅಂತ ಬರ್ತಾ ಇದೆ. ಒಂದೊಂದಾಗಿ ನೋಡ್ಕೊಳ್ತಾ ಬರೋಣ ಬನ್ನಿ. ಈಗ ಡಾಸ್ ಬೋರ್ಡ್ ಹೀಗೆ ಕಾಣಿಸ್ತಾ ಇದೆ. ಇಲ್ಲೇನ್ ಕಾಣಿಸುತ್ತೆ ನೋಡಿ, ಯಾವ ವಿಡಿಯೋನ ನೀವು ಅಪ್ಲೋಡ್ ಮಾಡ್ತಿರೋ ಅದು ಅಂದ್ರೆ ರೀಸೆಂಟ್ ವಿಡಿಯೋ ಇಲ್ಲಿ ಕಾಣಿಸ್ತಾ ಇರತ್ತೆ. ಅದ್ ಬಿಟ್ರೆ ವ್ಯೂಸು, ಇಂಪ್ರೆಷನ್, ಕ್ಲಿಕ್ ಥ್ರೋ ರೇಟ್ಸು, ಆವರೇಜ್ ವ್ಯೂ ಡ್ಯೂರೇಷನ್ಸು ಇದೆಲ್ಲ ಇಲ್ಲಿ ಕಾಣಿಸ್ತಾ ಇರತ್ತೆ. ಇನ್ನು ಚಾನಲ್ ನಲ್ಲಿ ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಮತ್ತೆ ಅದರ ಸಮ್ಮರಿ ಏನು, ಲಾಸ್ಟ್ 28 ಡೇಸ್ ನ ಸಮ್ಮರಿ ಏನು, ಇದೆಲ್ಲ ಇಲ್ಲಿ ತೋರಿಸ್ತಾ ಇರತ್ತೆ. ಮತ್ತೆ ಇನ್ನು ಬಲಗಡೆ ಇಲ್ಲಿ ನಿಮ್ಗೆ ತೋರಿಸ್ಬೇಕು ಅಂತ ಹೇಳಿದ್ರೆ ಇನ್ನೂ ಒಂದಷ್ಟು ದಿನ ಬೇಕಾಗುತ್ತೆ. ಇಲ್ಲೇನು ಸದ್ಯಕ್ಕೆ ಈಗ ತೋರಿಸ್ತಾ ಇರಲ್ಲ. ಬನ್ನಿ ಹಾಗಾದ್ರೆ ನಂತರದಲ್ಲಿ ಎಡಗಡೆ ಕಂಟೆಂಟ್ ಅಂತಿದೆ, ಈ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವು ಎಷ್ಟು ವಿಡಿಯೋನ ಅಪ್ಲೋಡ್ ಮಾಡಿದ್ದೀರಿ ಅನ್ನೋದು ಮೊದಲ ಬಾರಿಗೆ ತೋರಿಸುತ್ತೆ. ಆಮೇಲೆ ಇನ್ಸ್ಪಿರೇಷನ್ ಅಂತ ಇಲ್ಲಿ ಮೇಲ್ಗಡೆ ಎಡಗಡೆ ಇದೆ ನೋಡ್ರಿ, ಇನ್ಸ್ಪಿರೇಷನ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಯಾವ ವಿಡಿಯೋಗಳನ್ನ ನೀವು ಟೈಟಲ್ ನಲ್ಲಿ ಮಾಡ್ಬೋದು, ಅಂದ್ರೆ ನಿಮ್ಮ ಒಂದು ಚಾನಲ್ ಕ್ಯಾಟಗರಿಗೆ ಸಂಬಂಧಪಟ್ಟಂತೆ ಮುಂದೆ ನೀವು ಯಾವ್ಯಾವ ವಿಡಿಯೋಗಳನ್ನ ಮಾಡಿದ್ರೆ ಅವು ವೈರಲ್ ಆಗ್ತಾ ಹೋಗ್ತವೆ ಅಂತಕ್ಕಂಥ ಇನ್ಸ್ಪಿರೇಷನ್ ನಿಮಗೆ ಕೊಡುತ್ತೆ. ಯೂಟ್ಯೂಬ್ ಈ ತರದಲ್ಲಿ ಮಾಡಿ ಅಂತಕ್ಕಂಥ ಒಂದು ಸಜೆಷನ್ ನ ಕೊಡುತ್ತೆ. ಆ ಮೂಲಕ ನೀವು ನೋಡ್ಕೊಂಡು ಮಾಡ್ಬೋದು. ಪಕ್ಕದಲ್ಲಿ ವಿಡಿಯೋ ಇದೆ, ಇದು ವಿಡಿಯೋಗಳು ಶೋ ಆಗುತ್ತೆ. ಮತ್ತೆ ಶಾರ್ಟ್ಸ್, ಏನು ಶಾರ್ಟ್ಸ್ ಎಲ್ಲ ಅಪ್ಲೋಡ್ ಮಾಡಿದಿರೋ ಅದು ಇಲ್ಲಿ ಶೋ ಆಗುತ್ತೆ. ಮತ್ತೆ ಏನು ಲೈವ್ ಮಾಡ್ತಾ ಹೋಗಿದಿರೋ ಅವೆಲ್ಲ ಲೈವ್ ಇಲ್ಲಿ ಶೋ ಆಗುತ್ತೆ. ಏನೆಲ್ಲ ಪೋಸ್ಟ್ ಗಳನ್ನ ಮಾಡಿದಿರೋ ಅವು ಇಲ್ಲಿ ಶೋ ಆಗ್ತಾ ಹೋಗುತ್ತೆ. ಏನೆಲ್ಲ ಪ್ಲೇ ಲಿಸ್ಟ್ ಅನ್ನ ಮಾಡಿಟ್ಟಿದಾರೋ ಅವು ಇಲ್ಲಿ ಶೋ ಆಗ್ತಾ ಹೋಗುತ್ತೆ. ನೀವ್ ಯಾವ್ದಾದ್ರು ಪಾಡ್ಕಾಸ್ಟ್ ಗಳನ್ನ ಮಾಡಿದ್ರೆ ಇಲ್ಲಿ ಶೋ ಆಗ್ತಾ ಹೋಗುತ್ತೆ. ಮತ್ ನೀವೇನಾದ್ರು ಪ್ರಮೋಷನ್ಗೆ ಅಂತ ಹೇಳಿ ನೀವೇನಾದ್ರೂ ಚಾನಲ್ ಅಲ್ಲಿ ನೀವೇ ಪ್ರಮೋಷನ್ಗೆ ಯೂಟ್ಯೂಬ್ ಮೂಲಕ ಒಪ್ಕೊಂಡಿದ್ರೆ ಅವೆಲ್ಲ ಇಲ್ಲಿ ಶೋ ಆಗ್ತಾ ಹೋಗುತ್ತೆ. ನೀವ್ ಯಾವ್ದಾದ್ರು ಕೊಲಾಬರೇಷನ್ ಮಾಡ್ಕೊಂಡು ಕೊಲಾಬರೇಷನ್ ಅಗ್ರಿ ಆಗಿದ್ರೆ ಇಲ್ಲಿ ಶೋ ಆಗ್ತಾ ಹೋಗುತ್ತೆ. ಇಷ್ಟು ಅಂಶಗಳು ನಿಮ್ಗೆ ಇಲ್ಲಿ ತಕ್ಷಣ ಕಾಂಟೆಂಟ್ ಹೋದ ತಕ್ಷಣದಲ್ಲಿ ಶೋ ಆಗ್ತಾ ಹೋಗ್ತವೆ. ಇನ್ ನೆಕ್ಸ್ಟ್ ಅದ್ರ ಕೆಳಗಡೆ ಅನಾಲಿಟಿಕ್ಸ್ ಇದೆ, ಅನಾಲಿಟಿಕ್ಸ್ ನೀವು ನೋಡ್ಕೋಬಹುದು. ಅಂದ್ರೆ ಇಲ್ಲಿ ನೀವು ಏನು ಓವರ್ ಆಲ್ ನೀವು ವ್ಯೂಸ್ ಅನ್ನ ಮತ್ತೆ ವಾಚ್ ಅವರ್ಸ್ ನ ಮತ್ತೆ ಸಬ್ಸ್ಕ್ರಿಪ್ಷನ್ ಪಡ್ಕೊಂಡಿದ್ದೀರೋ ಅದು ಇಲ್ಲಿ ಶೋ ಆಗ್ತಾ ಹೋಗುತ್ತೆ. ನಂತರದಲ್ಲಿ ಕಂಟೆಂಟ್ ವೈಸ್ ಕೂಡ ನೀವು ಕೇಳ್ತಾ ಹೋಗ್ಬೋದು, ಅದನ್ನು ಕೂಡ ನೀವು ನೋಡ್ಬೋದು. ಮತ್ತೆ ಆಡಿಯನ್ ರಿಟೆನ್ಷನ್ ಏನಿದೆ ಅದನ್ನು ಕೂಡ ಇಲ್ಲಿ ತೋರಿಸ್ತಾ ಹೋಗುತ್ತೆ. ಮತ್ತೆ ಟ್ರೆಂಡ್ ಹೇಗಿದೆ ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ತೋರಿಸ್ತಾ ಹೋಗುತ್ತೆ. ಇಲ್ಲೂ ಕೂಡ ನೀವು ಐಡಿಯಾಗಳನ್ನ ಪಡ್ಕೋಬಹುದು. ಸರ್ಚ್ ಮಾಡಿ ನೆಕ್ಸ್ಟ್ ಯಾವ್ಯಾವ ವಿಡಿಯೋನ ನೀವು ಮಾಡ್ಬೋದು, ಏನು ಆ ತರದಲ್ಲಿ ಸರ್ಚ್ ಮಾಡಿ ಪಡ್ಕೊಳ್ತಾ ಹೋಗ್ಬೋದು. ನೆಕ್ಸ್ಟ್ ಇದ್ರ ಕೆಳಗಡೆ ಬಂದ್ರೆ ಕಮ್ಯುನಿಟಿ ಅಂತಿದೆ ಎಡಗಡೆ. ಇದ್ರಲ್ಲೆಲ್ಲ ನಿಮ್ಮ ಕಾಮೆಂಟ್ಸ್ ಏನ್ ಬಂದಿದೆ ಅದನ್ನ ತೋರಿಸ್ತಾ ಹೋಗುತ್ತೆ. ಮತ್ತೆ ವ್ಯೂವರ್ ಪೋಸ್ಟ್ ನ ತೋರಿಸ್ತಾ ಹೋಗುತ್ತೆ, ಯಾರೆಲ್ಲ ಪೋಸ್ಟ್ ಮಾಡಿದಾರೋ ಅದನ್ನ. ಮತ್ತೇನಾದ್ರೂ ಮೆನ್ಷನ್ ಇದ್ರೆ ಇಲ್ಲಿ ತೋರಿಸ್ತಾ ಹೋಗುತ್ತೆ. ಅದ್ರ ಕೆಳಗಡೆ ಎಡಗಡೆ ಬಂದ್ರೆ ಸಬ್ ಟೈಟಲ್ ಅಂತ ತೋರಿಸ್ತಾ ಹೋಗುತ್ತೆ. ನೀವೇನಾದ್ರೂ ನಿಮ್ಮ ವಿಡಿಯೋಗೆ ಸಬ್ ಟೈಟಲ್ ಹಾಕಿದ್ರೆ ಅದ ಇಲ್ಲಿ ಶೋ ಆಗ್ತಾ ಹೋಗುತ್ತೆ.
ಇನ್ನು ಕಂಟೆಂಟ್ ಡಿಡಕ್ಷನ್ಸ್ ಅಂತ ಇದೆ. ನೀವೇನಾದ್ರೂ ಕಾಪಿರೈಟ್ ಸ್ಟ್ರೈಕ್ಸ್ ಆಳುಮುಳು ಬಂದಿದ್ರೆ, ಕಾಪಿರೈಟ್ಸ್ ವೈಲೇಷನ್ಸ್ ಏನಾದ್ರು ಇದ್ರೆ ಆ ತರ ವಿಡಿಯೋಗಳನ್ನ ಇಲ್ಲಿ ತೋರಿಸ್ತಾ ಹೋಗುತ್ತೆ. ಇನ್ನು ಅದ್ರ ಕೆಳಗಡೆ ಬಂದ್ರೆ ಅರ್ನಿಂಗ್ಸ್ ತೋರಿಸ್ತಾ ಹೋಗುತ್ತೆ. ನೀವು ಇನ್ನೂ ಅರ್ನಿಂಗ್ಸ್ ಮಾಡಿಲ್ಲ ಅಂತ ಹೇಳಿದ್ರೆ ಇಲ್ಲೇನು ತೋರಿಸೋದಿಲ್ಲ. ಅರ್ನಿಂಗ್ಸ್ ಮಾಡದಂತ ಸಂದರ್ಭದಲ್ಲಿ ಇಲ್ಲಿ ತೋರಿಸ್ತಾ ಹೋಗುತ್ತೆ. ನಂತರದಲ್ಲಿ ಅದ್ರ ಕೆಳಗಡೆ ಬಂದ್ರೆ ಕಸ್ಟಮೈಸೇಷನ್ ಅಂತ ಇದೆ. ಇಲ್ಲಿ ನೀವು ನಿಮ್ಮ ಪ್ರೊಫೈಲ್ ಅನ್ನ ಕಸ್ಟಮೈಸ್ ಮಾಡಬಹುದು. ಅಂದ್ರೆ ನಿಮ್ ಚಾನಲ್ ನ ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ಏನ್ ಕಾಣಿಸ್ಬೇಕು, ಅದು ಡೆಸ್ಕ್ಟಾಪ್ ಅಲ್ಲಿ ಹೇಗೆ ಕಾಣಿಸ್ಬೇಕು, ಲ್ಯಾಪ್ಟಾಪ್ ಅಲ್ಲಿ ಹೇಗೆ ಕಾಣಿಸ್ಬೇಕು, ಮತ್ತೆ ಮೊಬೈಲ್ ಅಲ್ಲಿ ಹೇಗೆ ಕಾಣಿಸ್ಬೇಕು ಅಂತಕ್ಕಂಥ ನೀವು ಕಸ್ಟಮೈಸ್ ಮಾಡಿ ಕೊಡ್ಬೋದು. ಅದನ್ನ ನಾವು ಮುಂದಿನ ವಿಡಿಯೋಗಳಲ್ಲಿ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಮತ್ತೆ ಕೆಳಗಡೆ ನೀವು ಪ್ರೊಫೈಲ್ ಪಿಕ್ಚರ್ ಏನಿರಬೇಕು ಅದನ್ನು ಕೂಡ ಅಪ್ಲೋಡ್ ಮಾಡ್ಬೋದು. ಮತ್ತೆ ನಿಮ್ಮ ನೇಮ್ ಏನಿದೆ ಅದು ಇಲ್ಲಿ ತೋರಿಸ್ತಾ ಹೋಗುತ್ತೆ. ಹ್ಯಾಂಡಲ್ ಏನಿದೆ ಅದನ್ನ ಇಲ್ಲಿ ತೋರಿಸ್ತಾ ಹೋಗುತ್ತೆ. ಡಿಸ್ಕ್ರಿಪ್ಷನ್ ನ ನೀವು ಇಲ್ಲಿ ಬರಿಬೋದು. ವಿಡಿಯೋ ತುಂಬಾ ಲಾಂಗ್ ಆಗ್ಬಿಡುತ್ತೆ, ಎಲ್ಲ ಒಂದೇ ವಿಡಿಯೋದಲ್ಲಿ ಮಾಡಿದ್ರೆ, ಅದಕ್ಕೆ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗ್ತೀನಿ. ನಂತರದಲ್ಲಿ ನಿಮ್ಮ ಚಾನಲ್ URL ಇಲ್ಲಿ ಇರುತ್ತೆ. ಈ URL ನ ನೀವು ಶೇರ್ ಮಾಡ್ಬೋದು. ಬೇರೆ ಯಾವ್ದಾದ್ರು ಲಿಂಕ್ಸ್ ಇದ್ರೆ ಆಡ್ ಮಾಡ್ಬೋದು, ಇಮೇಲ್ ಆಡ್ ಮಾಡ್ಬೋದು. ಮತ್ತೆ ವಿಡಿಯೋ ವಾಟರ್ ಮಾರ್ಕ್ ಏನ್ ಬರಬೇಕು ಅಂದ್ರೆ ನಿಮ್ಮ ವಿಡಿಯೋ ಪ್ಲೇ ಆಗುವಂತ ಸಂದರ್ಭದಲ್ಲಿ ನಿಮ್ ನೇಮ್ ಶೋ ಆಗ್ಬೇಕಾ, ಬೇರೆ ಏನಾದ್ರು ಶೋ ಆಗ್ಬೇಕಾ, ಅದನ್ನು ಕೂಡ ನೀವು ಇಲ್ಲಿ ಸೆಟ್ ಮಾಡಿ ಬಿಡಬಹುದು. ಇವನ್ನೆಲ್ಲವನ್ನ ನೆಕ್ಸ್ಟ್ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೇನೆ. ನೆಕ್ಸ್ಟ್ ಇನ್ನು ಆಡಿಯೋ ಲೈಬ್ರರಿ ಅಂತ ಕೆಳಗಡೆ ಇದೆ. ನೀವು ಈ ಆಡಿಯೋ ಲೈಬ್ರರಿಯನ್ನ ನೀವು ಬಳಸ್ಕೋಬಹುದು. ಯೂಟ್ಯೂಬೇ ನಿಮ್ಗೆ ಒಂದಷ್ಟು ಸಜೆಷನ್ ನ ಮಾಡಿ ಕೊಡುತ್ತೆ. ಇದನ್ನೆಲ್ಲ ಬಳಸ್ಕೊಳ್ಳಿ. ಇವೆಲ್ಲ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಸಿಗ್ತಕ್ಕಂಥವು. ಯಾವುದೇ ಕಾಪಿರೈಟ್ ಸ್ಟ್ರೈಕ್ ಗಳು ನಿಮ್ಗೆ ಬರೋದಿಲ್ಲ. ಇಲ್ಲಿ ಇರ್ತಕ್ಕಂಥ ಆಡಿಯೋ ಲೈಬ್ರರಿಯನ್ನ ನೀವು ಬಳಸ್ಕೋಬಹುದು. ನಂತರದಲ್ಲಿ ಹೋದ್ರೆ ಸೆಟ್ಟಿಂಗ್ ಅಂತ ಇದೆ. ಇಲ್ಲಿ ಬಂದು ಕೆಲವು ಸೆಟ್ಟಿಂಗ್ ನ ನೀವು ಮಾಡಬೇಕಾಗುತ್ತೆ. ಅದರಲ್ಲಿ ಮೊದಲನೇದಾಗಿ ಜನರಲ್ ಅಂತಿದೆ. ಈ ಜನರಲ್ ಡಿಫಾಲ್ಟ್ ಬಿಟ್ಬಿಡಿ, ಇದೇನು ಕೂಡ ಮಾಡಕ್ ಹೋಗ್ಬೇಡಿ. ಡಿಫಾಲ್ಟ್ ಯೂನಿಟ್ಸ್ US ಡಾಲರ್ ಅಲ್ಲೇ ಇರ್ಲಿ, ಇದೇನು ಚೇಂಜ್ ಮಾಡಬೇಡಿ ಸದ್ಯಕ್ಕೆ, ಹಂಗೆ ಬಿಟ್ಬಿಡಿ. ಇನ್ನು ಚಾನಲ್ ಸೆಟ್ಟಿಂಗ್ ಏನ್ ಮಾಡಬೇಕು ಇಲ್ಲಿದೆ ನೋಡಿ. ಬೇಸಿಕ್ ಇನ್ಫಾರ್ಮೇಶನ್ ಏನಿರಬೇಕು ನಿಮ್ಗೆ, ಕಂಟ್ರಿ ಆಫ್ ರೆಸಿಡೆನ್ಸ್ ಅಂತ ಐತೆ. ಇದನ್ನ ಸೆಲೆಕ್ಟ್ ಮಾಡಬೇಕು. ನೀವು ಈ ಸೆಟ್ಟಿಂಗ್ ಮಾಡಬೇಕು. ನೀವು ಯಾವ ಕಂಟ್ರಿಯಿಂದ ಈ ವಿಡಿಯೋನ ನೀವು ಮಾಡ್ತಾ ಇದ್ದೀರಿ, ನೀವು ಯಾವ ಕಂಟ್ರಿಯವರು ಅಂತಕ್ಕಂಥದ್ದನ್ನ ಇಲ್ಲಿ ಸೆಟ್ ಮಾಡ್ಬೇಕು. ಅದಕ್ಕೆ ಸೆಟ್ ಮಾಡ್ಕೊಳ್ಳಿ. ಈಗ ನೀವೇನಾದ್ರೂ ಇಂಡಿಯಾ ಆದ್ರೆ ಇಂಡಿಯಾ ಅಂತ ಮಾಡ್ಕೋಬೇಕು. ನೆಕ್ಸ್ಟ್ ಕೀವರ್ಡ್ಸ್. ಇಲ್ಲಿ ಬೇಸಿಕ್ ಇನ್ಫಾರ್ಮೇಶನ್ ಅಲ್ಲಿ ಕೀವರ್ಡ್ಸ್ ಅನ್ನ ನೀವು ಆಡ್ ಮಾಡಬಹುದು. ಇಲ್ಲಿ ಕೀವರ್ಡ್ಸ್ ಯಾವಪ್ಪ ಅಂತ ಹೇಳಿದ್ರೆ, ನೀವು ಒಂದು ಯಾವ ಕ್ಯಾಟಗರಿ ಯೂಟ್ಯೂಬ್ ಚಾನಲ್ ನ ಹೊಂದಿದ್ದೀರೋ ಅದಕ್ಕೆ ರಿಲೇಟೆಡ್ ಆದಂತ, ಅಂದ್ರೆ ನೀವು ಏನೇನೆಲ್ಲ ಇನ್ಫಾರ್ಮೇಶನ್ ಕೊಡ್ತೀರಿ ಅಂತಕ್ಕಂಥ ಒಂದು ಕೀವರ್ಡ್ಸ್ ಅನ್ನ ಇಲ್ಲಿ ನೀವು ಬರೀಬಹುದು. ಈಗ ನೀವೇನಾದ್ರೂ ಇಲ್ಲಿ ಒಂದು ಟೆಕ್ ಚಾನಲ್ ಮಾಡ್ತಾ ಇದ್ದೀರಿ, ಯಾವ್ಯಾವ ವಿಚಾರದ ಬಗ್ಗೆ ಮಾಡ್ತಾ ಇದ್ದೀರಿ ಅದನ್ನ ನೀವಿಲ್ಲಿ ಬರಿತಾ ಹೋಗ್ಬೋದು. ಹೇಗಪ್ಪ ಅಂತ ಹೇಳಿದ್ರೆ, ನೀವು ಟ್ಯಾಗ್ಸ್ ಹಾಕ್ತಿರಲ್ಲ, ಲೈಕ್ ನೀವು ಯಾವ್ಯಾವ ವಿಡಿಯೋ ನಿಮ್ಮ ಚಾನಲ್ ನಲ್ಲಿ ಯಾವ ತರ ಕ್ಯಾಟಗರಿ ವಿಡಿಯೋಗಳನ್ನ ಹಾಕ್ತಿರಿ ಅದನ್ನ ನೀವು ಇಲ್ಲಿ ಹಾಕ್ಬೋದು. ಈಗ ಲೈಕ್ ಯೂಟ್ಯೂಬ್ ರಿಲೇಟೆಡ್ ಟಿಪ್ಸ್ ಅನ್ನು ಮಾಡ್ತೀನಿ, ಹೆಲ್ತ್ ಟಿಪ್ಸ್ ಅನ್ನು ಮಾಡ್ತೀನಿ, ಟ್ರಾವೆಲ್ ಬಗ್ಗೆ ಮಾಡ್ತೀನಿ, ಏನ್ ಮಾಡ್ತಿರೋ ಅದನ್ನ ಇಲ್ಲಿ ಹಾಕ್ಬೋದು. ಅದಕ್ಕೆ ಸಂಬಂಧಪಟ್ಟಂತ ಕೀವರ್ಡ್ ಗಳನ್ನ ಹಾಕೊಳ್ಳಿ ಅಂತಕ್ಕಂಥದ್ದು. ನಂತರದಲ್ಲಿ ಅಡ್ವಾನ್ಸ್ ಸೆಟ್ಟಿಂಗ್ ಗೆ ಹೋಗ್ಬೇಕು. ಈ ಅಡ್ವಾನ್ಸ್ ಸೆಟ್ಟಿಂಗ್ ಅಲ್ಲಿ ಅವ್ರು ಹೇಳ್ತಾರೆ, ಆಡಿಯನ್ಸ್ಗೆ ಸಿಂಪ್ಲಿಫೈ ಯುವರ್ ವರ್ಕ್ ಫ್ಲೋ ಬೈ ಸೆಲೆಕ್ಟಿಂಗ್ ಎ ಚಾನಲ್ ಸೆಟ್ಟಿಂಗ್. If you skip these questions, you will be required to identify each video on your channel that's made for kids. This setting will affect existing and future videos. Setting for individual videos will override the channel setting. ಇಲ್ಲಿ ನೀವು ಸೆಟ್ ಮಾಡಿಬಿಟ್ರೆ ನೀವು ಪ್ರತಿ ವಿಡಿಯೋಗೂ ಕೂಡ ಹೋಗಿ ಏನೇನೆಲ್ಲ ಸೆಟ್ ಮಾಡಬೇಕು ಅದು ಸೆಟ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಒಂದು ಸಾರಿ ಸೆಟ್ ಮಾಡಿದ್ರೆ ಅದು ಪ್ರತಿ ವಿಡಿಯೋಗೆ ನಿಮಗೆ ಸೆಟ್ ಆಗ್ತಾ ಹೋಗುತ್ತೆ. ನಿಮ್ಮ ಸಮಯ ಉಳಿತಾಯ ಆಗುತ್ತೆ ಇಲ್ಲಿ. ಆ ದಿಸೆಯಿಂದಾಗಿ ನೀವು ಇದನ್ನ ಸೆಟ್ ಮಾಡ್ಕೋಬೇಕು. ಏನ್ ಮೊದಲನೇದಾಗಿ, ಡು ಯು ವಾಂಟ್ ಟು ಸೆಟ್ ಯುವರ್ ಚಾನಲ್ ಆಸ್ ಮೇಡ್ ಫಾರ್ ಕಿಡ್ಸ್ ಅಂತಿದೆ. ನೀವೇನಾದ್ರೂ ಕಿಡ್ಸ್ಗೆ ಈ ವಿಡಿಯೋನ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದೆ. ನೀವು ಕಿಡ್ಸ್ ಮಾಡಿದ್ರೆ ಎಸ್ ಅಂತ ಕೊಡ್ಬೇಕು. ಇಲ್ಲ ನಾವು ಕಿಡ್ಸ್ ಮಾಡಲ್ಲ, 18+ ಮಾಡ್ತೀವಿ, ಅದು ಯಾರು ಬೇಕಾದ್ರೂ ನೋಡ್ಬೋದು ಅಂತ ಹೇಳಿದ್ರೆ ನೋ ಅಂತ ಕೊಡ್ಬೇಕಾಗುತ್ತೆ. ಅದಕ್ಕೆ ನೋ, ಸೆಟ್ ದಿಸ್ ಚಾನಲ್ ಆಸ್ ನೋ ಮೇಡ್ ಫಾರ್ ಕಿಡ್ಸ್. ಐ ಆಲ್ಮೋಸ್ಟ್ ನೆವರ್ ಅಪ್ಲೋಡ್ ಕಂಟೆಂಟ್ ದಟ್ಸ್ ಮೇಡ್ ಫಾರ್ ಕಿಡ್ಸ್. ನಾನು ಆಲ್ಮೋಸ್ಟ್ ಈ ಒಂದು ಕಿಡ್ಸ್ಗೆ ಅಂತ ನಾವು ವಿಡಿಯೋ ಇದರಲ್ಲಿ ಮಾಡೋದಿಲ್ಲ. ನಾನು ಪಬ್ಲಿಕ್ ಅಂದ್ರೆ 18+ ಇರ್ತಕ್ಕಂಥವ್ರಿಗೆ ನಾನು ಹೆಚ್ಚು ಮಾಡ್ತೀನಿ ಎಂಬುದಾಗಿ ಇಲ್ಲಿ ನೀವು ಕ್ಲಿಕ್ ಮಾಡ್ಕೋಬೇಕು. ನೀವೇನಾದ್ರೂ 18+ ಮಾಡ್ತಾ ಇದ್ರೆ, ಕಿಡ್ಸ್ಗೆ ಮಾಡಬಾರ್ದು ಅಂತೇನಿಲ್ಲ. ಅಂದ್ರೆ ಆಲ್ಮೋಸ್ಟ್ ವಿಡಿಯೋಗಳನ್ನ ನಾನು ಕಿಡ್ಸ್ ಮಾಡೋದಿಲ್ಲ, ಮೇಜರ್ ಆಗಿ ನಾನು ಅಡಾಲ್ಟ್ಸ್ ಮತ್ತೆ ಇನ್ನು ಮುಂದುವರೆದಂತೆ ಮಾಡ್ತೀನಿ ಎಂಬುದಾಗಿ ನೋ ಅಂತ ಕೊಡ್ಬೋದು. ಕಿಡ್ಸ್ಗೆ ಮಾಡಿದ್ರೆ ಎಸ್ ಅಂತ ಕೊಡ್ಬೇಕಾಗುತ್ತೆ. ನೀವೇನಾದ್ರೂ ಪ್ರತಿ ವಿಡಿಯೋದಲ್ಲಿ ಇದು ಕಿಡ್ಸ್ಗ ಅಡಾಲ್ಟ್ಸ್ಗ ಯಾರಿಗ್ ಮಾಡ್ತಾ ಇದ್ದೀನಿ ಅಂತ ನೀವೇ ಅದನ್ನ ಸೆಲೆಕ್ಟ್ ಮಾಡೋದಿದ್ರೆ
ಈ ಮೂರನೇ ಆಪ್ಷನ್ಸ್ ನೀವು ಕೊಡ್ಬೋದು. ಐ ವಾಂಟ್ ಟು ರಿವ್ಯೂ ದಿಸ್ ಸೆಟ್ಟಿಂಗ್ ಫಾರ್ ಎವರಿ ವಿಡಿಯೋ ಅನ್ನೋದನ್ನ ಕೊಡ್ಬೋದು. ನಾನು ಬಹುತೇಕವಾಗಿ 18+ ಮಾಡ್ತೀನಿ. ಇದು ಅಡಲ್ಟ್ಸ್ ಚಾನಲ್ ಆದ್ರಿಂದ ನಾನು ಬಹುತೇಕವಾಗಿ ಇದನ್ನ ಜನರಲ್ ಆಗಿ ಅಂತ ಕಿಡ್ಸ್ಗೆ ಅಂತ ಪ್ರಾಪರ್ ಆಗಿ ಮಾಡಲ್ಲ. ಎಲ್ಲ ವಿಡಿಯೋಗಳು ಇರ್ತವೆ. ಆ ದಿಸೆಯಿಂದಾಗಿ ಇದು ಕಿಡ್ಸ್ ಚಾನಲ್ ಅಲ್ಲ ಎಂಬುದಾಗಿ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಈಗ ಸೆಟ್ ಆಗ್ಬಿಡುತ್ತೆ. ನೀವು ಪ್ರತಿ ವಿಡಿಯೋಗೆ ಸೆಟ್ ಮಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಗೂಗಲ್ ಆಡ್ಸ್ ಅಕೌಂಟ್ ಲಿಂಕಿಂಗ್ ಅಂತಿದೆ, ಲಿಂಕ್ ಅಕೌಂಟ್ ಅಂತಿದೆ. ನೆಕ್ಸ್ಟ್ ನೀವು ಮಾನಿಟೈಸೇಷನ್ ಆಗುವಾಗ ಇದೆಲ್ಲ ಬೇಕಾಗುತ್ತೆ. ಈಗೇನು ಬೇಕಾಗಲ್ಲ. ಆ ದಿಸೆಯಿಂದಾಗಿ ಇದನ್ನ ಹಾಗೆ ಬಿಡಿ. ಮಾನಿಟೈಸೇಷನ್ ಆಗುವಾಗ ನಾನು ಹೇಳ್ಕೊಡ್ತೇನೆ ಇದು ಹೇಗೆ ಅಂತಕ್ಕಂಥದ್ದನ್ನ ಹೇಳ್ಕೊಡ್ತೇನೆ. ಅಥವಾ ಬೇರೆ ವಿಡಿಯೋದಲ್ಲಿ ಮಾನಿಟೈಸೇಷನ್ ಏನು ಗೂಗಲ್ ಹ್ಯಾಡ್ ಅಕೌಂಟ್ ಲಿಂಕ್ ಮಾಡೋದು ಅಂತಕ್ಕಂಥದ್ದನ್ನ ಇನ್ನೊಂದು ವಿಡಿಯೋ ಮಾಡಿ ಮಾಡ್ಕೊಡ್ತೇನೆ. ಇದೆಲ್ಲ ಬಿಗಿನರ್ಸ್ಗೆ ಆಗೋದ್ರಿಂದ ಬಿಗಿನರ್ಸ್ಗೆ ಏನ್ ಬೇಕು ಅದನ್ನಷ್ಟೇ ಇಲ್ಲಿ ಹೇಳ್ತಾ ಇದ್ದೇನೆ. ಇನ್ನು ಆಟೋಮೆಟಿಕ್ ಕ್ಯಾಪ್ಷನ್ಸ್ ಇದೆ. ಇಲ್ಲಿ ಹೇಳ್ತಾರೆ ಡೋಂಟ್ ಶೋ ಪೊಟೆನ್ಸಿಯಲಿ ಅಪ್ರೋಪ್ರಿಯೇಟ್ ವರ್ಡ್ಸ್ ಅಂತ ಹೇಳ್ತಾರೆ. ಇದನ್ನ ಬೇಕಾದ್ರೆ ಕ್ಲಿಕ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಯಾವ್ದಾದ್ರು ಅಪ್ರೋಪ್ರಿಯೇಟ್ ವರ್ಡ್ಸ್ ಗಳು ನಿಮ್ಗೆಲ್ಲಾರು ಬಂದ್ರೆ ಅದನ್ನ ಡೋಂಟ್ ಶೋ ಮಾಡಬೇಡ ಅಂತ ಹೇಳ್ರಿ ಅಂತಕ್ಕಂಥದ್ದು ಬೇಕಾಗ್ತಿ. ಕೆಲವು ಜನ ಏನೇನೋ ವರ್ಡ್ಸ್ ನ ಹಾಕ್ತಿರ್ತಾರ ಅದೆಲ್ಲ ಇಲ್ಲಿ ಶೋ ಆಗ್ಬೇಡ ಅಂತ ಹೇಳು ಅಂತಕ್ಕಂಥದ್ದು. ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ದೆನ್ ಆಟೋಮೆಟಿಕ್ ಡಬ್ಬಿಂಗ್ ಅಂತಿದೆ. ಇದನ್ನ ಅನೇಬಲ್ ಮಾಡ್ಕೋಬಹುದು. ಆಟೋಮೆಟಿಕ್ ಆಗಿ ಡಬ್ ಮಾಡು ಅಂತ ಹೇಳಿ ಮುಂದಕ್ಕೆ ಬೆಲೆ ಫ್ಯೂಚರ್ಸ್ ಬರುತ್ತೆ. ನಿಮಗೆ ಡಬ್ಬಿಂಗ್ ಬೇಕಾಗದೆ ಇರೋದ್ರಿಂದ ನಿಮ್ದೇ ಭಾಷೆನಲ್ಲಿ ಇದನ್ನ ಮಾಡೋದ್ರಿಂದ ಇದನ್ನ ಅನೇಬಲ್ ಏನು ಸದ್ಯಕ್ಕೆ ಮಾಡಬೇಡಿ. ಮುಂದೆ ನೀವೇನಾದ್ರು ಡಬ್ ಮಾಡಬೇಕು ವಿಡಿಯೋಗಳನ್ನ ಬೇರೆ ಭಾಷೆಯಲ್ಲೂ ಕೂಡ ಅವು ಬರುವಂಗ ಆಗ್ಬೇಕು ಅಂದಾಗ ಅನೇಬಲ್ ಮಾಡಿ ಅದನ್ನ ಸೆಟ್ಟಿಂಗ್ ಮಾಡ್ಕೋಬಹುದು. ಈಗ ಬೇಕಾಗಿಲ್ಲ. ನೆಕ್ಸ್ಟ್ ಅಡ್ವರ್ಟೈಸ್ಮೆಂಟ್ಸ್ ಇದೆ. ಇಲ್ಲಿ ಡಿಸೇಬಲ್ ಇಂಟ್ರೆಸ್ಟ್ ಬೇಸ್ಡ್ ಆಡ್ಸ್ ಅಂತಿದೆ. ಇಲ್ಲಿ ಕೆಲವು ಆಡ್ಸ್ ಅನ್ನ ಡಿಸೇಬಲ್ ಮಾಡಿ ಎಂಬುದಾಗಿದೆ. ಇಲ್ಲಿ ಇಫ್ ಯು ಸೆಲೆಕ್ಟ್ ದಿಸ್ ಆಪ್ಷನ್ಸ್ ಪರ್ಸನಲೈಸ್ಡ್ ಆಡ್ಸ್ will not be shown on videos on your channel such as ads based on viewers interested or remarking ads. This may significantly reduce your channel's revenue. In addition, earned action reports and remarking lists will stop working for your channel ಅಂತಿದೆ. ಬೇಡ ಅಂದ್ರೆ ಕೆಲವು ಅಡ್ವರ್ಟೈಸ್ ಮಾತ್ರ ನನಗೆ ಬೇಕು ಎಂಬುದಾಗಿ ಇದನ್ನ ಸೆಲೆಕ್ಟ್ ಮಾಡಬೇಕಾಗತ್ತಿಲ್ಲ. ಆಡ್ಗಳು ಎಷ್ಟು ಬರ್ತಾವ ಅವೆಲ್ಲ ಬರ್ಲಿ ಅಂತ ಹಾಗೆ ಬಿಟ್ಬಿಡಿ. ಯಾಕಂದ್ರೆ ಆಡ್ ಬಂದಷ್ಟು ನಿಮ್ಗೆ ಅರ್ನಿಂಗ್ ಜಾಸ್ತಿ ಆಗುತ್ತೆ. ಅದಕ್ಕೆ ಇದನ್ನ ಡಿಸೇಬಲ್ ಮಾಡಬೇಡಿ, ಹಾಗೆ ಬಿಡಿ. ಇನ್ನು ಕ್ಲಿಪ್ಸ್ ಇದೆ. ಇದು ಚೆಕ್ ಆಲ್ರೆಡಿ ಆಗಿದೆ, ಹಾಗೆ ಬಿಡಿ. ಅಲೋ ರಿವ್ಯೂ ಟು ಕ್ಲಿಪ್ ಮೈ ಕಾಂಟೆಂಟ್ ಇದನ್ನ ಹಾಗೆ ಬಿಡಿ, ಇದೇನು ಮಾಡಬೇಡಿ. ವಿಡಿಯೋ ಕ್ವಾಲಿಟಿ ಎನ್ಹಾನ್ಸ್ಮೆಂಟ್ ಅಂತಿದೆ. ಎನ್ಹಾನ್ಸ್ಮೆಂಟ್ ನ ಯೂಟ್ಯೂಬ್ ಅವರೇ ಮಾಡ್ತಾರೆ. ಇವೆರಡನ್ನು ಕೂಡ ಚೆಕ್ ಆಗಿದೆ ಆಲ್ರೆಡಿ, ಹಾಗೆ ಬಿಡಿ. ನೀವೇನು ಅನ್ಚೆಕ್ ಮಾಡಬೇಡಿ ಅಂತಕ್ಕಂಥದ್ದು. ಇನ್ನು ಥರ್ಡ್ ಪಾರ್ಟಿ ಟ್ರೈನಿಂಗ್ ಅಂತಿದೆ. ಇಲ್ಲಿ ಥರ್ಡ್ ಪಾರ್ಟಿ ಆಪ್ಗಳು ಇವೆಲ್ಲ ಬರೋದು, ಮಾಡಲ್ಸ್ ಯೂಸಿಂಗು, ಚಾನಲ್ ಕಂಟೆಂಟ್ ಏನೇನೋ ಇದೆ. ಇಲ್ಲಿ ಹೇಳ್ತಾರೆ ನೋಡಿ, ಇಫ್ ಯು ಸೆಲೆಕ್ಟ್ ದಿಸ್ ಆಪ್ಷನ್ಸ್ ಯೂಟ್ಯೂಬ್ ಮೇ ಶೇರ್ ಯುವರ್ ವಿಡಿಯೋಸ್ ವಿತ್ ಥರ್ಡ್ ಪಾರ್ಟಿ ಕಂಪನಿ ಪ್ರೊವೈಡೆಡ್ ದಟ್ ಯು ಆಡ್ ಆಲ್ ಅದರ್ ಅಪ್ಲಿಕೇಬಲ್ ರೈಟ್ಸ್ ಹೋಲ್ಡರ್ಸ್ ಹ್ಯಾವ್ ಚೂಸನ್ ಟು ಅಲೋ ದ ಕಂಪನಿ ದ ಟ್ರೈನಿಂಗ್ ಪರ್ಮಿಷನ್ ಸ್ಟೇಟಸ್ ಆಫ್ ಆಲ್ ವಿಡಿಯೋಸ್ ವಿಲ್ ಬಿ ಅವೈಲಬಲ್ ಥ್ರೂ ಎ ಪಬ್ಲಿಕ್ ಅಕ್ಸೆಬಲ್ ಇಂಟರ್ಫೇಸ್ ಅಂತಿದೆ. ಅಂದ್ರೆ ಯೂಟ್ಯೂಬೇ ಯಾರಾದ್ರೂ ಥರ್ಡ್ ಪಾರ್ಟಿ ಅವ್ರು ಕೇಳಿದ್ರೆ ಕೊಟ್ಟು ಬಿಡುತ್ತೆ. ಆ ದಿಸೆಯಿಂದಾಗಿ ನಿಮ್ಮ ವಿಡಿಯೋಗಳು ಇನ್ನೊಬ್ಬರಿಗೆ ಸಿಕ್ಕೋದು ಬೇಡ. ಅದನ್ನ ಡೈರೆಕ್ಟ್ ಆಗಿ ನಿಮ್ ಪರ್ಮಿಷನ್ ಇಲ್ದೇನೆ ಅವರು ತಗೊಳೋದು ಬೇಡ. ಆ ದಿಸೆಯಿಂದಾಗಿ ಇದನ್ನ ಚೆಕ್ ಮಾಡಬೇಡಿ, ಅನ್ಚೆಕ್ಕೆ ಇರ್ಲಿ ಅಂತಕ್ಕಂಥದ್ದು. ಇನ್ನು ಉಳಿದಂತ ಅದರ್ ಸೆಟ್ಟಿಂಗ್ ಇದೆ. ಮೇನೇಜ್ ಯೂಟ್ಯೂಬ್ ಅಕೌಂಟ್, ರಿಮೂವ್ ಯೂಟ್ಯೂಬ್ ಅಕೌಂಟ್ ಇದೆ. ಇವೆರಡನ್ನು ಸದ್ಯಕ್ಕೆ ಏನು ಮಾಡಬೇಡಿ, ಹಾಗೆ ಬಿಡಿ. ಇನ್ನು ಫ್ಯೂಚರ್ ಎಲಿಜಿಬಿಲಿಟಿ ಅಂತ ಒಂದು ಆಪ್ಷನ್ಸ್ ಇದೆ. ಇದನ್ನ ಕ್ಲಿಕ್ ಮಾಡಿ. ಇದರಲ್ಲಿ ಸ್ಟ್ಯಾಂಡರ್ಡ್ ಫ್ಯೂಚರ್ ಅಂತ ಅನೇಬಲ್ ಅದೇ ಆಗಿದೆ, ಮತ್ತೆ ಇಂಟರ್ಮೀಡಿಯೇಟ್ ಫ್ಯೂಚರ್ ಅನೇಬಲ್ ಅದೇ ಆಗಿದೆ. ಅಡ್ವಾನ್ಸ್ಡ್ ಫೀಚರು ಎಲಿಜಿಬಲ್ ಅಂತಿದೆ. ಇದು ನಿಮ್ಮ ವಿಡಿಯೋಗಳನ್ನ ಎಷ್ಟು ಹಾಕ್ತಾ ಇದ್ದೀರಿ, ಏನ್ ಮಾಡ್ತಾ ಇದ್ದೀರಿ, ನೀವೇನ ಮಾನಿಟೈಸೇಷನ್ಸ್ಗೆ ಏನಾದ್ರೂ ಅಪ್ಲೈ ಮಾಡಕ್ಕೆ ಎಲಿಜಿಬಿಲಿಟಿ ಬಂದಿದೆಯಾ ಇದೆಲ್ಲ ನೋಡ್ಕೊಂಡು ಇದು ಕೂಡ ಅನೇಬಲ್ ಆಗುತ್ತೆ. ಅಲ್ಲಿವರೆಗೆ ನೀವು ಹಾಗೆ ಬಿಡಿ. ಇದೇನು ನೀವು ಮಾಡೋ ಆಗಿಲ್ಲ, ಯೂಟ್ಯೂಬ್ ಅವರೇ ಅದನ್ನ ಅನೇಬಲ್ ಮಾಡ್ಕೋತಾರೆ. ನೀವು ವಿಡಿಯೋನ ಫ್ರೀಕ್ವೆಂಟ್ಲಿ ಅಪ್ಲೋಡ್ ಮಾಡ್ತಾ ಇರಿ, ಅದು ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಸೆಟ್ಟಿಂಗ್ ಅಲ್ಲಿ ಇನ್ಯಾವ್ದು ಇದೆ ಅಂತಕ್ಕಂಥ ನೋಡೋಣ. ಅಪ್ಲೋಡ್ ಡಿಫಾಲ್ಟ್ಸ್ ಅಂತಿದೆ. ಇಲ್ಲಿ ನೀವು ಅಪ್ಲೋಡ್ ಮಾಡುವಂತ ಸಂದರ್ಭದಲ್ಲಿ ಏನೆಲ್ಲ ಡಿಫಾಲ್ಟ್ ಆಗಿ ಸೆಟ್ ಮಾಡಬೇಕು ಅಂತಿದೆ. ಇದರಲ್ಲಿ ಬೇಸಿಕ್ ಇನ್ಫಾರ್ಮೇಶನ್ ಮತ್ತೆ ಅಡ್ವಾನ್ಸ್ಡ್ ಸೆಟ್ಟಿಂಗ್ ಅಂತಿದೆ. ಇದನ್ನ ನಾನು ಮತ್ತೊಂದು ವಿಡಿಯೋ ಮಾಡಿ ಹೇಳ್ಕೊಡ್ತೀನಿ. ಯಾಕಂದ್ರೆ ಇದು ಕೂಡ ಸ್ವಲ್ಪ ಜಾಸ್ತಿ ಸಮಯ ತಗೊಳ್ಳೋದ್ರಿಂದ ಬೇರೆ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಇನ್ನು ಪರ್ಮಿಷನ್ಸ್ ಅಂತಿದೆ. ಈ ಪರ್ಮಿಷನ್ಸ್ ನೀವೇನು ಸದ್ಯಕ್ಕೇನು ಮಾಡಬೇಡಿ, ಹಾಗೆ ಬಿಟ್ಬಿಡಿ. ಕಮ್ಯುನಿಟಿ ಮಾಡರೇಷನ್ಸ್ ಅಂತಿದೆ. ಇದನ್ನು ಕೂಡ ಸದ್ಯಕ್ಕೆ ಏನು ಮಾಡಬೇಡಿ, ಹಾಗೆ ಬಿಡಿ. ಇದರಲ್ಲಿ ಏನು ಕಮ್ಯುನಿಟಿ ಮಾಡರೇಷನ್ ನೀವು ಮಾಡೋದು ಬೇಡ. ಕಂಟೆಂಟ್ ಕಂಟ್ರೋಲ್ಸ್ ಅಂತಿದೆ, ಮತ್ತೆ ಯೂಸರ್ ಮ್ಯಾನೇಜ್ಮೆಂಟ್ ಅಂತಿದೆ, ಚಾನಲ್ ಗೈಡ್ಲೈನ್ಸ್ ಅಂತಿದೆ. ಸದ್ಯಕ್ಕೆ ಇದು ಏನು ಕೂಡ ಮಾಡೋಕ್ ಹೋಗ್ಬಿಡಿ, ಹಾಗೆ ಬಿಟ್ಬಿಡಿ. ಇನ್ನು ಕ್ರಿಯೇಟರ್ ಡೆಮೋಗ್ರಾಫಿಕ್ಸ್ ಅಂತಿದೆ.
ಇಲ್ಲಿ ಟೇಕ್ ಸರ್ವೆ ಅಂತಿದೆ, ಏನನ್ನು ಕೂಡ ಮಾಡೋಕ್ ಹೋಗ್ಬೇಡಿ. ಅಂದ್ರೆ ಕ್ರಿಯೇಟರ್ ಏನು ಜಾಗ ಇದೆಯೋ ಅದರನ್ನ ಸರ್ವೆ ಮಾಡೋದ್ರ ಮೂಲಕ ನಾನು ತಗೊಳ್ತೀನಿ ಅಂತ ಹೇಳುತ್ತೆ. ಇದೇನು ಬೇಡ, ಸದ್ಯಕ್ಕೆ ಬಿಡ್ರಿ. ಅವ್ರು ಹೇಳ್ತಾರೆ ಹೆಲ್ಪ್ ಮೇಕ್ಸ್ ಯೂಟ್ಯೂಬ್ ಮೋರ್ ಇನ್ಕ್ಲೂಸಿವ್ ಅಂತ ಹೇಳ್ತಾರೆ. ಹೆಲ್ಪ್ ಅಸ್ ಬೆಟರ್ ಅಂಡರ್ಸ್ಟ್ಯಾಂಡ್ ದ ಡೆಮೋಗ್ರಫಿಕ್ ಅಂಡ್ ಐಡೆಂಟಿಟಿ ಇನ್ಫಾರ್ಮೇಶನ್ ಆಫ್ ಕ್ರಿಯೇಟರ್ ಅಂಡ್ ಆರ್ಟಿಸ್ಟ್ ಕಮ್ಯುನಿಕೇಶನ್ ಆನ್ ಯೂಟ್ಯೂಬ್ ಅಂತ ಹೇಳ್ತಾರೆ. ಯಾರೆಲ್ಲ ಇಲ್ಲಿ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದಾರೋ ಅವರ ಡೆಮೋಗ್ರಫಿನ್ ಅಂದ್ರೆ ಅದು ಪ್ರಾದೇಶಿಕವಾದ ಒಂದು ವಿಚಾರವನ್ನ ತೆಗೆದುಕೊಳ್ಳಕ್ಕೆ ಹೆಲ್ಪ್ ಮಾಡಕ್ಕಾಗತ್ತೆ. ನಾವು ಇದನ್ನ ಸರ್ವೆ ಮೂಲಕ ನೀವು ಮಾಡಿ ಅಂತ ಹೇಳುತ್ತೆ. ಸದ್ಯಕ್ಕೆ ಏನ್ ಬೇಡ, ಹಾಗೆ ಬಿಟ್ಕೊಳ್ಳಿ. ಯಾಕಂತ ಹೇಳಿದ್ರೆ ಈ ಬಿಗಿನರ್ಸ್ಗೆ ಏನು ಅವಶ್ಯಕತೆ ಇಲ್ಲ. ಇನ್ನು ಅಗ್ರಿಮೆಂಟ್ಸ್ ಅಂತಿದೆ. ಅಗ್ರಿಮೆಂಟ್ಸ್ ಆ ನಂತರದಲ್ಲಿ ಬರ್ತಾವ, ಹೊಸಬರಿಗೆ ಸದ್ಯಕ್ಕೇನು ಬರಲ್ಲ. ಇದರಲ್ಲಿ ನಿಮ್ಗೆ ಈ ಸೆಟ್ಟಿಂಗ್ ಅಲ್ಲಿ ನೀವು ವಿಡಿಯೋನ ಅಪ್ಲೋಡ್ ಮಾಡ್ತಾ 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 ನಿಮ್ಗೆ ಹೊಸ ಹೊಸ ಫೀಚರ್ಸ್ ನ ಆಡ್ ಮಾಡ್ತಾ ಹೋಗ್ತಾರೆ. ಅವಾಗ ಒಂದಷ್ಟು ಫೀಚರ್ಸ್ ಗಳು ಕೂಡ ಕಾಣಿಸ್ಕೊಳ್ತವೆ. ನಾನು ಮತ್ತೊಂದು ಚಾನಲ್ ಇದೆ, ಅದರಲ್ಲಿ ಏನೇನ್ ಫೀಚರ್ಸ್ ತೋರಿಸ್ತಾ ಇದ್ದಾವೆ ಅಂತಕ್ಕಂಥದ್ದನ್ನ ನಾನು ಮತ್ತೊಂದು ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ ಅಂತಕ್ಕಂಥದ್ದು. ಸದ್ಯಕ್ಕೆ ನಿಮಗೆ ಬೇಕಾಗಿದ್ದು ಜನರಲ್ ಇನ್ಫಾರ್ಮೇಶನ್ ಒಂದು, ಚಾನಲ್ ಸೆಟ್ಟಿಂಗ್ ಒಂದು, ಇದರಲ್ಲಿ ಬೇಸಿಕ್ ಸೆಟ್ಟಿಂಗು ಮತ್ತೆ ಅಡ್ವಾನ್ಸ್ ಸೆಟ್ಟಿಂಗು ಮತ್ತೆ ಫ್ಯೂಚರ್ ಎಲಿಜಿಬಿಲಿಟಿ, ಇವಿಷ್ಟು 3 ಬೇಕಾಗುತ್ತೆ. ದೆನ್ ಫೈನಲಿ ಸೇವ್ ಮಾಡೋದನ್ನ ಮರಿಬೇಡಿ. ಈಗ ಸೆಟ್ಟಿಂಗ್ ಸೇವ್ಡ್ ಅಂತ ಬರ್ತಾ ಇದೆ. ಬೇಸಿಕ್ ಆಗಿ ಇಷ್ಟನ್ನ ಸೆಟ್ ಮಾಡಿ ನಾನು ಮತ್ತೆ ಹೊಸದ ಇಲ್ಲೇ ಇರ್ತಕ್ಕಂಥ ಹಲವು ವಿಚಾರಗಳನ್ನ ಒಂದೊಂದು ವಿಡಿಯೋಗಳಲ್ಲಿ ಒಂದೊಂದು ವಿಚಾರಗಳನ್ನ ಮಾಡ್ತಾ ಹೋಗ್ತೀನಿ, ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಆಗ ಫೈನಲ್ಲಿ ಯೂಟ್ಯೂಬ್ ಸೆಟಪ್ ಆಗುತ್ತೆ ಅಂತಕ್ಕಂಥದ್ದು. ಈ ತರದ ಇನ್ಫಾರ್ಮೇಶನ್ ಯಾರೆಲ್ಲ ಯೂಟ್ಯೂಬ್ ಚಾನಲ್ ನ ಮಾಡಬೇಕು, ಅದ್ರಲ್ಲಿ ಬೆಳಿಬೇಕು ಅಂತಿದ್ದೀರೋ ಅವರೆಲ್ಲರಿಗೂ ಕೂಡ ಬೇಕಾಗುತ್ತೆ. ದಯಮಾಡಿ ಶೇರ್ ಮಾಡಿ. ಜೊತೆಗೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮತ್ತೆ ಸೆಟಪ್ ಎಲ್ಲ ಕರೆಕ್ಟ್ ಆಗಿ ಮಾಡ್ಕೊಟ್ಟಿದ್ದೀನಿ ಅಂತ ಅನ್ಸಿದ್ರೆ ಒಂದು ಲೈಕ್ ಮಾಡಿ. ಏನಾದ್ರೂ ಕೇಳಬೇಕು ಹೇಳ್ಬೇಕು ಅಂತ ಹೇಳಿದ್ರೆ ಯಾವುದೇ ಸಂಕೋಚ ಇಲ್ದೇನೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹೋಗಿ ಕಾಮೆಂಟ್ ಮಾಡಿ. ಇದೇ ರೀತಿಯ ಮತ್ತೊಂದು ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಆಲ್, ಲವ್ ಯು ಆಲ್.